ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕ್ರೇಜಿ ಕಿಚನ್. ಇವತ್ತು ನಾವು ಕ್ರೇಜಿ ಕಿಚನ್ ಒಳಗೆ ಜೋಳದ ರೊಟ್ಟಿ ಮಾಡಕತ್ತೀವ್ರಿ. ಅದೇನು ದೊಡ್ಡ ವಿದ್ಯೆ ಅಲ್ರಿ, ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಕಿಚನ್ ಕಟ್ಟಿ ಮೇಲೆ ಹಿಂಗೆ ಜೋಳದ ಹಿಟ್ಟು ತೊಗೋಬೇಕ್ರಿ ಸೋಸ್ಕೊಂಡು. ಮತ್ತು ಹಾಗೆ ಇಲ್ಲಿ ಹಂಚಿನಾಗ ನೀರು ಇಟ್ಟಿದ್ರಿ ಕುದಿಯಾಕಂತ. ಸ್ವಲ್ಪ ಜಿಗಿ ಹಾಕೊಳಕ್ಕೆ ಕುದಿಯೋ ನೀರು ಹಿಟ್ಟಿನಾಗ ಹಾಕೋಬೇಕ್ರಿ. ನಾವಿಲ್ಲಿ ಬರೀ ಜೋಳದ ಹಿಟ್ಟು ತೊಗೊಂಡಿದ್ದೇವ್ರಿ, ಮತ್ತು ಬ್ಯಾರೇದು ಏನೂ ಮಿಕ್ಸ್ ಮಾಡಿಲ್ರಿ. ಒಬ್ಬೊಬ್ರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾರ್ರಿ. ಅದೇನು ಮಾಡೋದು ಬ್ಯಾಡ್ರಿ, ಬರೀ ಜೋಳದ ಹಿಟ್ಟಲ್ಲೇ ಚಂದ ಆತಾವ್ರಿ. ಅದೇ ಜಿಗಿ ಹಾಕ್ಕೊಂಡು ಚಮಚದಲ್ಲೇ ಚಂದಾಗಿ ಕಲ್ಸ್ಕೊಂಡು ಬಿಡೋಣಂತ್ರಿ. ಈಗ ಚಮಚದಲ್ಲೇ ಎಲ್ಲ ಮಿಕ್ಸ್ ಮಾಡೈತ್ರಿ. ಈಗ ಚಮಚ ತೆಗೆದು ಚಂದ ಬಾಜುಕಿಂದ ಹಿಟ್ಟೆಲ್ಲ ಮ್ಯಾಲೆ ಮುಚ್ಕೊಂಡು ಕಲ್ಸಂಬ್ರಿ ಜರ ಮಾಡಿಕೊಂಡು. ಹೀಗೆ ಚಂದ ಜರ ಹಾಗೆ ಕಲ್ಸ್ಕೋತ ಕಲಿಸ್ಬೇಕ್ರಿ. ಆಯ್ತು, ಈಗ ಹಿಟ್ಟು ಒಂದೇ ಸೌನ್ ಆದ್ಮೇಲೆ ತಣ್ಣೀರು ಸ್ವಲ್ಪ ಜರ ಹಾಕೊಂಡು ನಾದಬೇಕ್ರಿ. ನೀರು ಒಮ್ಮೆಗೆ ಜಾಸ್ತಿ ಹಾಕೋಬಾರ್ದ್ರಿ, ಜರ ಮಾಡಿ ಹಾಕೋಬೇಕ್ರಿ. ನಾದ ಎಳೆಗೆ ನೋಡ್ರಿ, ಹಿಂಗೆ ಜರಾನೇ ಹಾಕೊಂಡು ನಾದ್ಲತ್ತಿದ್ರಿ. ನಾ ಇಲ್ಲಿ ನಾವು ಎಷ್ಟು ಚಲೋ ಹಿಟ್ಟು ನಾದ್ಕೊತೀವಿ ಅಷ್ಟು ಚಲೋ ನಮಗೆ ರೊಟ್ಟಿ ಬಡಿಯಕ್ಕೆ ಬರ್ತಾವೆ. ಇಲ್ಲ ಅಂದರೆ ಎಲ್ಲ ರೊಟ್ಟಿ ಸಿಳ್ಕೊತ ಹೋಗ್ತಾವೆ. ಹಿಂಗೆ ಸಾಫ್ಟಾಗಿ ಹಿಟ್ಟು ನಾದ್ಕೋಬೇಕ್ರಿ, ಚಂದಾಗಿ ನಾದ್ಕೋಬೇಕ್ರಿ. ಆಯ್ತು, ಈಗ ಹಿಟ್ಟು ನಾದ್ಕೊಂಡಾಗ್ಯದ್ರಿ. ಅದಕ್ಕೆ ಸೈಡಿಗೆ ಇಟ್ಟು ಚಂದ ಉಳ್ಳಿ ಮಾಡಿಕೊಂಡು ರೊಟ್ಟಿ ಬರ್ರಿ. ಒಬ್ಬೊಬ್ಬರ ಮನ್ಯಾಗ ರೊಟ್ಟಿ ಲಟಾಶ್ ಮಾಡ್ತಾರ್ರಿ, ಬಟ್ ನಾವು ರೊಟ್ಟಿ ಬಡ್ದೇ ಮಾಡ್ತೀವ್ರಿ. ಬಡ್ದು ಮಾಡಿರೋ ರೊಟ್ಟಿನ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ. ಅವು ಲಟಾಶ್ ಮಾಡಿರೋದು ಅಷ್ಟೇನು ನಮಗೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ಬಡ್ದೇ ಮಾಡ್ಬೇಕ್ರಿ. ನೋಡ್ರಿ, ಹಿಂಗೆ ಬಡಿಬೇಕ್ರಿ. ರೊಟ್ಟಿ ಮಾಡೋದಾಗ್ಯದ್ರಿ. ಈಗ ಹಂಚಿನ ಮೇಲೆ ಹಾಕೋ ಮುಂದೆ ಎರಡೂ ಕೈಯಿಂದನೇ ಹಾಕಬೇಕ್ರಿ. ಒಂದು ಕೈಲೇ ಹಾಕಿದ್ರೆ ರೊಟ್ಟಿ ಹರಿದು ಬಿಡ್ತೈತಿ. ಮತ್ತು ಇನ್ನೊಂದು ಮಾತ್ರಿ, ರೊಟ್ಟಿ ಮಾಡೋ ಮುಂದೆ ಕಬ್ಬಿಣ ತವಾನೇ ತೊಗೋಬೇಕ್ರಿ. ಬೇರೆ ತವಾ ತೊಗೊಂಡ್ರೆ ನಾನ್ ಸ್ಟಿಕ್ ಅದು ರೊಟ್ಟಿ ಚಲೋ ಬರೋಂಗಿಲ್ಲ. ರೊಟ್ಟಿ ಹಾಕಿದ ಮೇಲೆ ಫುಲ್ ಫ್ಲೇಮ್ ಒಳಗೆ ಇಡಬೇಕ್ರಿ. ಮತ್ತೊಂದು ಸಣ್ಣದು ಅರ್ಬಿ ತೊಗೊಂಡು ಅದಕ್ಕೆ ನೀರು ಹಚ್ಚಿ ರೊಟ್ಟಿಗೆ ನೀರು ಹಚ್ಬೇಕ್ರಿ. ಚಂದ ನೋಡ್ರಿ, ಹಿಂಗೆ ಚಂದಂಗೆ ಹಚ್ಬೇಕ್ರಿ. ಸ್ವಲ್ಪ ನೀರು ಎವ್ಯಾಪರೇಟ್ ಆದಮೇಲೆ ತಿರುಗಿಸ್ಬೇಕ್ರಿ ರೊಟ್ಟಿ. ತಿರುಗಿಸಿದ್ಮೇಲೆ ಆಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಒಂದು ಕಾಟನ್ ಅರ್ಬಿ ತೊಗೊಂಡು ಅದಕ್ಕೆ ಉಬ್ಬಿಸ್ಬೇಕ್ರಿ ರೊಟ್ಟಿನ. ಚಂದ ಉಬ್ಬಿ ಬರ್ತಾವ್ರಿ ರೊಟ್ಟಿ. ಮಸ್ತ್ ಫುಲ್ ಫುಗ್ಗ ಆಗಿ ಚಂದ ಸಾಫ್ಟ್ ರೊಟ್ಟಿ ರೆಡಿ. ನಮ್ಮದು ವಿಡಿಯೋ ರೊಟ್ಟಿದು ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.